ಎರಡು ಸಂವಿಧಾನ. ಬೋರ್ಡ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸರ್ಕಾರ ಕಾಯ್ದೆ 1935. ಸಂಯುಕ್ತ ಪದ್ಧತಿ, ರಾಜ್ಯಪಾಲರ ಕಚೇರಿ, ತುರ್ತು ಪರಿಸ್ಥಿತಿ, ಲೋಕಸೇವಾ ಆಯೋಗ, ಫೆಡರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ನ್ಯಾಯಾಂಗ ವ್ಯವಸ್ಥೆ, ಫೆಡರಲ್ ಕೋರ್ಟ್, ಆಡಳಿತ ವಿವರಣೆ ಇವೆಲ್ಲ ಕೂಡ 1935 ಒಳಗೆ ಎರವಲು ಪಡ್ಕೊಂಡಿವೆ ಅಂತ ಹೇಳ್ಬೋದು. ನೆಕ್ಸ್ಟು ಬ್ರಿಟನ್ ಸಂವಿಧಾನ. ಎಲ್ಲಿ ಸಂವಿಧಾನ? ಬ್ರಿಟನ್ ಸಂವಿಧಾನ ಸಂಶೋಧಿತ ಪದ್ಧತಿ, ಕಾನೂನಿನ ಪದ್ಧತಿ, ಶಾಸಕಾಂಗ ಪದ್ಧತಿ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ, ರೀಟ್ಗಳು, ಸಂಶೋಧಿತ ಸವಲತ್ತು, ದ್ವಿಸದನ ಪದ್ಧತಿ ಇವು ಕೂಡ ಬ್ರಿಟನ್ ಸಂವಿಧಾನ ಎರವಲು ಪಡೆದುಕೊಂಡಿದ್ದೇವೆ ಅಂತ ಹೇಳ್ಬೋದು. ಬ್ರಿಟನ್ ಸಂವಿಧಾನ ಸಂಶೋಧಿತ ಪದ್ಧತಿ, ಕಾನೂನು ಪದ್ಧತಿ, ಶಾಸಕಾಂಗ ಪದ್ಧತಿ, ಏಕಪೌರತ್ವ, ಕ್ಯಾಬಿನೆಟ್ ಪದ್ಧತಿ ಇದು ಬ್ರಿಟನ್ ಸಂವಿಧಾನ ಅಂತ. ರೀಟ್ ನೆನಪಿಟ್ಕೋ. ರೀಟ್ ಬ್ರಿಟನ್ ಸಂವಿಧಾನದ ಸಂಶೋಧಿತ ಸವಲತ್ತು ದ್ವಿಸದನ ಪದ್ಧತಿ ಅಂತ ಕರೀತಾರೆ. ಅಮೇರಿಕಾ ಸಂವಿಧಾನ. ಅಮೇರಿಕಾ ಸಂವಿಧಾನ ಏನನ್ನು ತಿಳ್ಕೊಂಡೇವಂತ ಮೂಲಭೂತ ಹಕ್ಕು, ನಮ್ಮ ಪ್ರಜೆಗಳು ಹೊಂದಿರೋ ಮೂಲಭೂತ ಹಕ್ಕುಗಳು, ಸ್ವಾತಂತ್ರ್ಯ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಂಗ ಪರಮೇಶ ನೆನಪಿಟ್ಕೋ. ಇದು ಅಮೇರಿಕಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿವೆ ಅಂತ ಹೇಳ್ಬೋದು. ರಾಷ್ಟ್ರಪತಿ ಮಹಾವಿಭಾಗ ಅಮೇರಿಕಾ ಸಂವಿಧಾನದಿಂದ. ರಾಷ್ಟ್ರಪತಿ ಮಹಾವಿಭಾಗ ಅಮೇರಿಕಾ ಸಂವಿಧಾನದಿಂದ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿ ಅವರನ್ನು ತೆಗೆದುಹಾಕೋದು ಅಮೇರಿಕಾ ಸಂವಿಧಾನದಿಂದ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರಿರ್ತಾರೆ, ಅವರನ್ನು ತೆಗೆದುಹಾಕೋದು ಅಥವಾ ಪದಚ್ಯುತಿ ಎಲ್ಲಿಂದ ತೆಗೆದುಕೊಂಡಿವೆ ಅಂತ ಹೇಳ್ಬೋದು. ಇದು ಅಮೇರಿಕಾ ಸಂವಿಧಾನದಿಂದ ತೆಗೆದುಕೊಂಡಿವೆ ಅಂತ ಹೇಳ್ಬೋದು. ಮತ್ತು ಉಪರಾಷ್ಟ್ರಪತಿ ಹುದ್ದೆ ಕೂಡ ಅದು ಅಮೇರಿಕಾ ಸಂವಿಧಾನದಿಂದ ತೆಗೆದುಕೊಂಡಿವೆ ಅಂತ ಹೇಳ್ಬೋದು. ನೆಕ್ಸ್ಟು ಆಸ್ಟ್ರೇಲಿಯಾ ಸಂವಿಧಾನ. ಸಮರ್ಥ ಪಟ್ಟಿ ಗೊತ್ತಿಲ್ಲ. ಸಮರ್ಥ ಪಟ್ಟಿ ಮತ್ತು ಮುಕ್ತ ವ್ಯಾಪಾರ ವಾಣಿಜ್ಯ ಮುಕ್ತ ವ್ಯಾಪಾರ ಮತ್ತು ವಾಣಿಜ್ಯ ಅಂತರ್ ಸಂಬಂಧ. ಸಂಸತ್ತಿನ ಜಂಟಿ ಸದನ. ಇದು ನೆನಪಿಟ್ಕೋ. ಸಂಸತ್ತಿನ ಜಂಟಿ ಸದನ ಇದು ಕೂಡ ಯಾರಿಂದ ತೆಗೆದುಕೊಂಡು? ಆಸ್ಟ್ರೇಲಿಯಾ ಸಂವಿಧಾನ ತೆಗೆದುಕೊಂಡು ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ಸಂವಿಧಾನದಿಂದ ಸಮರ್ಥ ಪಟ್ಟಿ ಮತ್ತು ಇನ್ನೊಂದು ಯಾವುದು? ಸಂಸತ್ತಿನ ಜಂಟಿ ಸದನ ನಡೆಸ್ತೈತಿ. ಜಂಟಿಯಾಗಿ ಸದನ ನಡೆಸ್ತಾರೆ. ಇದು ಕೂಡ ಆಸ್ಟ್ರೇಲಿಯಾ ಸಂವಿಧಾನ ತೆಗೆದುಕೊಂಡು ಅಂತ ಹೇಳ್ಬೋದು. ನೆಕ್ಸ್ಟು ಜರ್ಮನಿ ವೈಮಾರ್ ಸಂವಿಧಾನ. ತುರ್ತು ಪರಿಸ್ಥಿತಿ ಸಂದರ್ಭ ಮೂಲಭೂತ ಹಕ್ಕನ್ನು ವಜಾ ಮಾಡ್ಬೋದು. ನೆಕ್ಸ್ಟು ರಷ್ಯಾ ಸಂವಿಧಾನ. ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆಗಳು ನೆನಪಿಡ್ಕೋ. ರಷ್ಯಾ ಸಂವಿಧಾನ ಮೂಲಭೂತ ಕರ್ತವ್ಯ ಮೂಲಭೂತ ಅವು ರಷ್ಯಾ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವಂತ ಹೇಳ್ಬೋದು. ನೆಕ್ಸ್ಟ್ ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಯೋಜನೆ ಅದು ಆವಾಗಿನ ಕಾಲದಲ್ಲಿ ಜಾರಿ ಬಂತು. ಇದು ಜವಾಹರ್ ನೆಹರು ಅವರ ಕಾಲದಲ್ಲಿ ಆಗಿತ್ತು ಪಂಚವಾರ್ಷಿಕ ಯೋಜನೆ. ಇದು ಎಲ್ಲಿ? ರಷ್ಯಾ ಸಂವಿಧಾನ ಪಡೆದುಕೊಂಡು ಅಂತ ಹೇಳ್ಬೋದು. ಯಾವುದು? ಪಂಚವಾರ್ಷಿಕ ಯೋಜನೆ ಮೂಲಭೂತ ಕರ್ತವ್ಯ. ರಷ್ಯಾ ಸಂವಿಧಾನ. ರಷ್ಯಾ ಸಂವಿಧಾನ ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆಗಳು. ನೆಕ್ಸ್ಟು ದಕ್ಷಿಣ ಆಫ್ರಿಕಾ ಸಂವಿಧಾನ ತಿದ್ದುಪಡಿ ವಿಧಾನ. ತಿದ್ದುಪಡಿ ಮಾಡುವ ವಿಧಾನ ಯಾವುದು? ತಿದ್ದುಪಡಿ ಮಾಡುವುದು ಅದು ದಕ್ಷಿಣ ಆಫ್ರಿಕಾ ಸಂವಿಧಾನ ಅಂತ. ಮತ್ತು ರಾಜ್ಯಸಭೆ ಸದಸ್ಯ ಚುನಾವಣೆ ವಿಧಾನ. ಇದು ನೆನಪಿಟ್ಕೋ. ರಾಜ್ಯಸಭೆ ಸದಸ್ಯ ಚುನಾವಣೆ ವಿಧಾನ. ರಾಜ್ಯಸಭೆಯಲ್ಲಿ ಹಿರಿಯರ ಮನೆ ಅಂತ ಕರೀತಾರೆ. ಹಿರಿಯರ ಸದನ ಅಥವಾ ಹಿರಿಯರ ಮನೆ ಅಂತ ಕರೀತಾರೆ. ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ. ರಾಜ್ಯಸಭೆ ಸದಸ್ಯರಿರ್ತಾರೆ, ಅವರು ಚುನಾವಣೆ ಹೆಂಗೆ ನಡೆಸ್ತಾರೆ, ಚುನಾವಣೆ ವಿಧಾನ ಇವೆಲ್ಲ ಕೂಡ ದಕ್ಷಿಣ ಆಫ್ರಿಕಾ ಸಂವಿಧಾನ ಅಂತ ಹೇಳ್ಬೋದು. ದಕ್ಷಿಣ ಆಫ್ರಿಕಾ ಸಂವಿಧಾನದ ತಿದ್ದುಪಡಿ ಅದೊಂದು. ಮತ್ತು ರಾಜ್ಯಸಭೆ ಸದಸ್ಯರ ಚುನಾವಣೆ ನಡೆಸೋದು. ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ. ರಾಜ್ಯಸಭೆ ಸದಸ್ಯರ ಚುನಾವಣೆ ವಿಧಾನ ಕೂಡ ಅದು ಕೂಡ ದಕ್ಷಿಣ ಆಫ್ರಿಕಾ ಸಂವಿಧಾನ ಅಂತ ಹೇಳ್ಬೋದು. ಕೆನಡಾ ದೇಶದ ಸಂವಿಧಾನ.
ಕೆನಡಾ ದೇಶದ ಸಂವಿಧಾನ ಪ್ರಬಲಗೊಂಡ ಕೇಂದ್ರ ವಿಶೇಷಾಧಿಕಾರ. ಕೆನಡಾ ದೇಶದ ಸಂವಿಧಾನದಿಂದ ಪ್ರಬಲಗೊಂಡ ಕೇಂದ್ರ ವಿಶೇಷಾಧಿಕಾರ. ಕೇಂದ್ರದಿಂದ ರಾಜ್ಯಪಾಲರ ನೇಮಕ. ಸುಪ್ರೀಂ ಕೋರ್ಟ್ ಸಲಹಾ ವ್ಯಾಪ್ತಿ ಯಾವುದು? ಕೆನಡಾ ಸಂವಿಧಾನ ಅಂತ. 2 ಹಂತದ GST ಕೂಡ ಕೆನಡಾ ಸಂವಿಧಾನದ. 2 ಹಂತದ GST ಕೂಡ ಕೆನಡಾ ಸಂವಿಧಾನ ಅಂತ ಹೇಳ್ಬೋದು. ಜಪಾನ್ ಸಂವಿಧಾನ ಎಲ್ಲಿಂದ? ಜಪಾನ್ ಸಂವಿಧಾನ ಎರಡು ಪಡ್ಕೊಂಡಿದ್ದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣ. ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಕರಣ ಜಪಾನ್. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಕರಣ ಜಪಾನ್. ಸಲಹಾ ಕಾನೂನು ರಚಿಸುವ ವಿಧಾನಗಳು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಕರಣ ಐತಲ್ಲ ಇದು ಜಪಾನ್ ಸಂವಿಧಾನ ಎರಡು ಪಡೆದುಕೊಂಡೆ ಅಂತ ಹೇಳ್ಬೋದು. ನೆಕ್ಸ್ಟ್ ಐರಿಷ್ ಸಂವಿಧಾನ ಬಂದ ನೆನಪಿಟ್ಕೋ. ರಾಜನೀತಿ ತತ್ವಗಳು. ರಾಜ್ಯಸಭೆ ಸದಸ್ಯರ ನಾಮಕರಣ. ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಕೊಡೋದು ಐರಿಷ್ ಸಂವಿಧಾನ ಅಂತ ಹೇಳ್ಬೋದು. ರಾಜ್ಯಸಭೆಗೆ ಸದಸ್ಯರ ನಾಮಕರಣ ಐರಿಷ್ ಸಂವಿಧಾನ ಅಂತ. ಮತ್ತು ರಾಷ್ಟ್ರಪತಿ ಚುನಾವಣೆ ಐರಿಷ್ ಸಂವಿಧಾನ. ರಾಷ್ಟ್ರಪತಿ ಚುನಾವಣೆ ಮತ್ತು ರಾಜ್ಯಸಭೆ ಸದಸ್ಯರ ನಾಮಕರಣ. ನಾಮಕರಣ ಮೀನ್ಸ್ ಅವರನ್ನು ಸದಸ್ಯರ ನೇಮಿಸುವುದು ಪ್ರಕ್ರಿಯೆ ಅಂತ ನಾಮಕರಣ ಮಾಡುತ್ತಾರೆ. ರಾಜ್ಯಸಭೆ ಸದಸ್ಯರ ನಾಮಕರಣ ಮತ್ತು ರಾಷ್ಟ್ರಪತಿ ಚುನಾವಣೆ ಮತ್ತು ರಾಜನೀತಿ ತತ್ವಗಳು ಕೂಡ ಐರಿಷ್ ಸಂವಿಧಾನದಿಂದ ಎರಡು ಪಡೆದುಕೊಂಡುವಂತ ಹೇಳ್ಬೋದು. ಫ್ರೆಂಚ್ ಸಂವಿಧಾನದ ಪ್ರಸ್ತಾವನೆ ಗಣರಾಜ್ಯ ಸ್ವಾತಂತ್ರ್ಯ ಸಮಾನತೆ ಪಾತ್ರತ್ವ ಪದವನ್ನು 1989 ಪಡೆದುಕೊಂಡುವಂತ ಹೇಳ್ಬೋದು. ಇಷ್ಟೇ ಪ್ರಸ್ತಾವನೆಯಲ್ಲಿರುವ ಗಣರಾಜ್ಯ ಸ್ವಾತಂತ್ರ್ಯ ಸಮಾನತೆ ಭಾತೃತ್ವ ಪದವನ್ನು 1789 ಎರಡು ಪಡೆದುಕೊಂಡು ಅದರಿಂದ ಫ್ರೆಂಚ್ ಸಂವಿಧಾನ ಎರಡು ಪಡೆದುಕೊಂಡು ಅಂತ ಹೇಳ್ಬೋದು. 1917 ರಷ್ಯಾ ಕ್ರಾಂತಿಯಿಂದ ಪ್ರಸ್ತಾವನೆ ನ್ಯಾಯ ರಾಜಕೀಯ ಆರ್ಥಿಕ ಸಾಮಾಜಿಕ ನ್ಯಾಯ ಎಂಬ ಪಡೆದುಕೊಂಡೆ ಅಂತ ಹೇಳ್ಬೋದು. ಏಕಪೌರತ್ವ. ಭಾರತದಲ್ಲಿ ರಾಷ್ಟ್ರೀಯ ಮನೋಭಾವನೆ ಜನರಲ್ಲಿ ಉಂಟು ಮಾಡುವ ಏಕಪೌರತ್ವ ಪದ್ಧತಿಯನ್ನು ಭಾರತದ ಸಂವಿಧಾನ ಅಳವಡಿಸಿಕೊಂಡಿತ್ತು. ಭಾರತದ ರಾಷ್ಟ್ರೀಯ ಮನೋಭಾವನೆ ಜನರಲ್ಲಿ ಉಂಟು ಮಾಡಲು ಏಕಪೌರತ್ವ ಪದ್ಧತಿಯನ್ನು ಭಾರತದ ಸಂವಿಧಾನ ಅಳವಡಿಸಿಕೊಂಡಿತ್ತು. ಅಂದರೆ ನಮ್ಮ ಭಾರತ ಐತಿಲ್ಲ ರಾಷ್ಟ್ರೀಯ ಮನೋಭಾವನೆ, ನಮ್ಮ ರಾಷ್ಟ್ರೀಯ ಮನೋಭಾವನೆಗಳ, ನಮ್ಮ ರಾಷ್ಟ್ರೀಯ ತಿಳುವಳಿಕೆಗಳ ಅವೆಲ್ಲ ಜನರಲ್ಲಿ ಅವರಿಗೆ ತಿಳಿವುಪಡಿಸುವುದಕ್ಕೆ ಸಲುವಾಗಿ ನಮ್ಮ ಸಂವಿಧಾನದಲ್ಲಿ ಅದು ಸೇರಿಸಲಾಗಿತ್ತು ಏಕಪೌರತ್ವ. ಈ ಮೂಲಕ ರಾಷ್ಟ್ರ ಜನರಲ್ಲಿ ಭಾರತೀಯ ಎಂಬ ಪರಿಕಲ್ಪನೆ ಮೂಡಿಸಲು ಇದರಿಂದ ಭಾರತದಲ್ಲಿ ಇರುವ ಜನರು ತಾವು ಭಾರತೀಯರೆಂದು ಕಲ್ಪನೆ ಅವರಿಗೆ ಮೂಡಿಸುವ ಸಲುವಾಗಿ ಸಹಕಾರ ನೀಡಾಯಿತು. ಮತ್ತು ಅಮೇರಿಕ, ಸ್ವಿಟ್ಜರ್ಲೆಂಡ್ ಇಂಥ ರಾಷ್ಟ್ರಗಳು ದ್ವಿಪೌರತ್ವ ಹೊಂದಿದ್ರು. ಅಮೇರಿಕ ಮತ್ತು ಸ್ವಿಟ್ಜರ್ಲೆಂಡ್ ದೇಶಗಳಲ್ಲಿ ದ್ವಿಪೌರತ್ವ ಹೊಂದಿದ್ದು, ಭಾರತವು ಬ್ರಿಟಿಷ್ ಮಾದರಿ ಏಕಪೌರತ್ವ ಹೊಂದಿದೆ. ಭಾರತದಲ್ಲಿ ಯಾವ ಪದ್ಧತಿ ಇದೆ? ಭಾರತದಲ್ಲಿ ಬ್ರಿಟಿಷ್ ಮಾದರಿ ಏಕಪೌರತ್ವ ಇದೆ ಅಂತ ಹೇಳ್ಬೋದು. ಏಕಪೌರತ್ವ. ಭಾರತ ಜನರು ದೇಶದ ನಾಗರಿಕ ಹಾಗೂ ರಾಜಕೀಯ ಹಕ್ಕನ್ನು ಹೊಂದಲು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕ ಯಾವುದೇ ರಾಜ್ಯ ತಾರತಮ್ಯವಿಲ್ಲದೆ ಒಂದು ರೀತಿಯ ರಾಜಕೀಯ ಮತ್ತು ನಾಗರಿಕ ಪೌರತ್ವ ಹೊಂದುತ್ತಾನೆ. ಭಾರತದಲ್ಲಿ ವಾಸಿಸುವ ಪ್ರತಿಯೊಬ್ಬ ಜನರು ಏನು ಮಾಡ್ತಾರೆ? ರಾಜ್ಯದ ತಾರತಮ್ಯವಿಲ್ಲದೆ ಒಂದು ರೀತಿಯ ರಾಜಕೀಯ ಮತ್ತು ನಾಗರಿಕ ಪೌರತ್ವ ಹೊಂದಿರ್ತಾರೆ ಅಂತ ಹೇಳ್ಬೋದು. 1950 ಜನವರಿ 31 1955 ಡಿಸೆಂಬರ್ 30 1955 ಡಿಸೆಂಬರ್ 30ರಂದು
1955 ಡಿಸೆಂಬರ್ 30ರಂದು ಭಾರತ ಪೌರತ್ವ ಕಾಯ್ದೆ ಜಾರಿ ತರಲಾಗಿತ್ತು. ಭಾರತ ಪೌರತ್ವ ಕಾಯ್ದೆ ಯಾವ ಜಾರಿ ತರಲಾಗಿತ್ತು ಅಂದರೆ ಸಿಂಪಲ್ 1955 ಡಿಸೆಂಬರ್ 30ನೇ ತಾರೀಕು 1955. 1955 ಭಾರತ ಪೌರತ್ವ ಕಾಯ್ದೆ 5 ವಿಧಾನಗಳ ಮೂಲಕ ಪೌರತ್ವವನ್ನು ಪಡೆಯುವುದು ಮತ್ತು 3 ವಿಧಾನಗಳ ಮೂಲಕ ಕಳೆದುಕೊಳ್ಳುವುದರ ಬಗ್ಗೆ ತಿಳಿಸುತ್ತೆ. ಭಾರತ ಪೌರತ್ವ ಕಾಯ್ದೆ ಇಲ್ಲ, ಅದು ಬಂದ 1955 ಡಿಸೆಂಬರ್ 30ರಂದು ಬಂತಿಲ್ಲ. ಇದು 5 ವಿಧಾನಗಳ ಮೂಲಕ ನಾವು ಏನು ಮಾಡ್ತೀವಿ, ಆ ಪೌರತ್ವವನ್ನು ಪಡಿತೀವಿ. ಅಂದರೆ 5 ವಿಧಾನ, 5 ಮೆಥಡ್, 5 ಪ್ರೊಸೆಸ್ ಮೂಲಕ ಆ ಪೌರತ್ವವನ್ನು ಪಡೆದುಕೊಳ್ತೀವಿ ಅಂತ ಹೇಳ್ಬೋದು. ಮತ್ತು 3 ವಿಧಾನಗಳ ಮೂಲಕ ಕಳೆದುಕೊಳ್ಳೋದ್ರ ಬಗ್ಗೆ ತಿಳಿಸುತ್ತೆ. 3 ವಿಧಾನದ ಬಗ್ಗೆ ನಾವು ಅದರ ಬಗ್ಗೆ ಕಳ್ಕೊಳ್ತೀವಿ ಅಂತ ತಿಳಿಸುತ್ತೆ ಅಂತ ಹೇಳ್ಬೋದು. ಈ ಕಾಯ್ದೆ ಇದುವರೆ 6 ಬಾರಿ ತಿದ್ದುಪಡಿ ಮಾಡಲಾಗಿದೆ. ಇದರಿಂದ 1952 ಕಾಯ್ದೆ ಅನ್ನುವಾಗಿ ಇದುವರೆಗೂ ಎಷ್ಟು ತಿದ್ದುಪಡಿ ಮಾಡಲಾಗಿದೆ? 6 ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ 6 ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಹೇಳ್ಬೋದು. 1986, 1990 ನೆನಪಿಟ್ಕೊ. 1986, 1992, 2003, 1986, 1992, 2003, 2005, 2015, 2019 ತಿದ್ದುಪಡಿ ಮಾಡಲಾಗಿತ್ತು ನೆನಪಿಟ್ಕೊ. 1986, 2002, 1992, 1992, 1986, 1986, 1992, 1992, 2005, 2015 ಮತ್ತು 2019ವರೆಗೆ ಒಟ್ಟು 6 ಬಾರಿ ತಿದ್ದುಪಡಿ ಮಾಡಲಾಗಿತ್ತು. ಇತ್ತೀಚೆಗೆ 2019 ಡಿಸೆಂಬರ್ 12ರಂದು ಇತ್ತೀಚೆಗೆ 2019 ಡಿಸೆಂಬರ್ 12ರಂದು ಪೌರತ್ವ ತಿದ್ದುಪಡಿ ಜಾರಿ ತರಲಾಗಿತ್ತು. ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದ 3 ಇಸ್ಲಾಮಿಕ್ ದೇಶಗಳಿಂದ ವಲಸೆ ಬಂದ ಒಟ್ಟು 6 ಧರ್ಮಗಳಾದ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರಿಸ್ತ ಧರ್ಮ ಪೌರತ್ವ ನೀಡುವುದು ಕಾಯ್ದೆ ಉದ್ದೇಶಿಸಲಾಗಿದೆ. 2019 ಡಿಸೆಂಬರ್ 12ರಂದು ಏನಾಯ್ತಂದರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ತರಲಾಗಿತ್ತು. 2019 ಪೌರತ್ವ ಕಾಯ್ದೆ ತಿದ್ದುಪಡಿ ಜಾರಿ ತರಲಾಗಿತ್ತು. ಇದು 6ನೇ ತಿದ್ದುಪಡಿ ಆಗಿತ್ತಲ್ಲ. ಇದರಿಂದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಅಂತ 3 ಇಸ್ಲಾಮಿಕ್ ದೇಶಗಳಿಂದ ವಲಸೆ ಬಂದ 6 ಧರ್ಮಗಳಾದ ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತರಿಗೆ ಪೌರತ್ವ ನೀಡುವುದು ಕಾಯ್ದೆ ಉದ್ದೇಶಿಸಲಾಗಿತ್ತು. ಹಿಂದೂ, ಸಿಖ್, ಬೌದ್ಧ, ಜೈನ, ಪಾರ್ಸಿ, ಕ್ರೈಸ್ತರಿಗೆ ಪೌರತ್ವ ನೀಡುವುದು ಒಂದು ಉದ್ದೇಶಿಸಲಾಗಿದೆ. 2019 ಡಿಸೆಂಬರ್ 12ಕ್ಕೆ ಒಂದು ಕಾಯ್ದೆ ಜಾರಿ ಬರ್ತದೆ, 6ನೇ ತಿದ್ದುಪಡಿ ಅಂತ ಹೇಳ್ತಾರೆ. ಇದರಿಂದ 6ನೇ ತಿದ್ದುಪಡಿ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ್ ಎಂಬ 3 ಇಸ್ಲಾಂ ದೇಶದಿಂದ ಬಂದ ವಲಸೆಗಾರರು ಅಲ್ಲಿಂದ ಬಂದ ವಲಸೆಗಾರರು. ಅದರಲ್ಲಿ ಹಿಂದೂ, ಸಿಖ್, ಬೌದ್ಧ, ಕ್ರೈಸ್ತ, ಪಾರ್ಸಿ, ಜೈನ ಪಾರ್ಸಿ ಇವೆಲ್ಲ ಧರ್ಮಗಳು ಅವರು ಬಂದಿದ್ದಾರಂತೆ. ಇದರಿಂದ ಕಾಯ್ದೆ ಉದ್ದೇಶಿಸಲಾಗಿದೆ ಅಂತ ಹೇಳ್ಬೋದು. ಹೊಸ ಕಾಯ್ದೆ ಪ್ರಮುಖ 5 ವರ್ಷಗಳ ಕಾಲ ನಿರಂತರವಾಗಿ ಭಾರತ ವಾಸಿಸುವ ನಿರಾಶ್ರಿತರಿಗೆ. ಈ ಹೊಸ ಕಾಯ್ದೆ ಅನ್ವಯ 5 ವರ್ಷಗಳ ಕಾಲ ನಿರಂತರವಾಗಿ ಭಾರತದಲ್ಲಿ ವಾಸವಾಗಿರುವ ನಿರಾಶ್ರಿತರು, ಮೊದಲು 11 ವರ್ಷ ಇತ್ತು, ಕಾಯಂ ಪೌರತ್ವ ಪಡೆದು ಅರ್ಹರಾಗ್ತಾರೆ. ಆವಾಗ 2019 ಬಂದಿರೋ 6 ಧರ್ಮಗಳಿಂದ ಬಂದಿದ್ದಾರಲ್ಲ ಅವರಿಗೆ 5 ವರ್ಷ ಕಾಲ ಅವರಿಗೆ ಪೌರತ್ವ ಹಕ್ಕು ನೀಡ್ತಾರೆ. 5 ವರ್ಷ ಕಾಲ ಪೌರತ್ವ ಹಕ್ಕು ನೀಡ್ತಾರೆ ಅಂತ ಹೇಳ್ಬೋದು. ಮೊದಲು 11 ವರ್ಷ ಇತ್ತು, ಸದ್ಯಕ್ಕೆ 5 ವರ್ಷ ಮಾಡಿದ್ದಾರೆ ಅಂತ ಹೇಳ್ಬೋದು. 2019 5 ವರ್ಷದಿಂದ 2014 ಅಂತ ಅನಿಸುತ್ತೆ. ಸಂವಿಧಾನ 6ನೇ ಪರಿಚ್ಛೇದದಲ್ಲಿ ಸಂವಿಧಾನದ 6ನೇ ಪರಿಚ್ಛೇದದಲ್ಲಿ ಬರುವ ಸಂವಿಧಾನದ 6ನೇ
ಸಂವಿಧಾನದ 6ನೇ ಪರಿಚ್ಛೇದದಲ್ಲಿ ಬರುವ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಎಂಬ ರಾಜ್ಯಗಳ CA ಅನುವಾಗುವುದಿಲ್ಲ. ನೆನಪಿಟ್ಕೋ, ಸಂವಿಧಾನದ 6ನೇ ಅನುಸೂಚಿ ಐತಿಲ್ಲ ಅದರಲ್ಲಿ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಎಂಬ ರಾಜ್ಯಗಳಿಗೆ CAA ಅನುವಾಗದ CAA ಅಪ್ಲೈ ಆಗಲ್ಲ ಅಂತ ಹೇಳ್ಬೋದು. ಹಾಗೂ ನಿರ್ದಿಷ್ಟ ಪ್ರದೇಶ ಹೊರಗಿನವರು ಅನುಮತಿ ಪಡೆಯಬೇಕಾದ ವ್ಯವಸ್ಥೆ ಹೊಂದಿರುವ ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶ ಕೂಡ ಅನುವಾಗಲ್ಲ. ಮತ್ತು ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶ ಕೂಡ ಅದು ಅನುವಾಗಲ್ಲ ಅಂತ ಹೇಳ್ಬೋದು.